ಪ್ರೈಸ್ ದ ಲಾರ್ಡ್ ಎಲ್ರಿಗೂ. ಮೋಶೆಯ ಮುಖಾಂತರ ಯೆಹೋವ ದೇವರು ಅಂದರೆ ನಮ್ಮ ತಂದೆಯಾದ ದೇವರು ಯಾವ ರೀತಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣ ನೆಲದಲ್ಲಿ ಇಸ್ರಾಯೇಲ್ ಮಕ್ಕಳು ನಡೆದುಕೊಂಡು ಹೋಗಿ ಹಾಲು ಜೇನು ಹರಿಯುವಂಥ ದೇಶಕ್ಕೆ ತಲುಪಿರುವಂಥದ್ದು, ಆ ಕಾನಾನು ದೇಶವನ್ನು ತಮ್ಮ ವಶ ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಹಾಗೆ ದೇವರು ಇವತ್ತು ಒಂದು ಮೋಶೆ ಕೈಲಿರುವಂತಹ ಒಣ ಕೋಲಿನ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ. ಏಕೆಂದರೆ ಒಣ ಕೋಲು ಎನ್ನುವಾಗ ಅದು ಜೀವವಿಲ್ಲದು, ಅದು ಒಣಗಿ ಹೋಗಿರುವಂಥ ಕೋಲು ಅಂತ ನಾವು ಭಾವಿಸ್ಕೊಳ್ತೇವೆ. ಆದರೆ ಮೋಶೆ ಕೈಲಿರುವಾಗ ಅದು ಕೋಲು ಉಪಯೋಗಕ್ಕೆ ಬಂತು. ಹೇಗೆ? ಮೋಶೆಯು ತನ್ನ ಕೈಯನ್ನು ಚಾಚಿ ಆ ಕೋಲು ಅಂದರೆ ತನ್ನ ಕೈಲಿರುವಂತಹ ಕೋಲನ್ನು ಸಮುದ್ರದ ಮೇಲೆ ಚಾಚಿದಾಗ ಕೆಂಪು ಸಮುದ್ರ ಇಬ್ಬಾಗವಾದದ್ದನ್ನು ನಾವು ನೋಡ್ತೇವೆ. ಆ ಒಣ ಕೋಲಲ್ಲಿ ಹೇಗೆ ಜೀವ ಬಂತು? ದೇವರ ಒಂದು ಶಕ್ತಿ ಆ ಒಂದು ಕೋಲಿನಲ್ಲಿ ಬಂದ ಕಾರಣ ಮೋಶೆಯು ಕೈ ಚಾಚಿದ ಕೂಡಲೇ ಆ ಒಂದು ಕೆಂಪು ಸಮುದ್ರವು ಇಬ್ಬಾಗವಾಗಿರುವುದನ್ನು ನೋಡ್ತೇವೆ. ಇಲ್ಲಿ ಅದ್ಭುತ ಮಾಡಿರುವಂಥದ್ದು ಕೋಲು ಅಲ್ಲ, ಆದರೆ ಕೋಲಲ್ಲಿರುವಂತಹ ದೇವರ ಶಕ್ತಿ. ಹಾಗೆ ನಾವು ನೀವು ದೇವರ ಕೈಯಲ್ಲಿರುವಂತಹ ಒಣ ಕೋಲಾಗಿದ್ದೇವೆ. ನಾವು ದೇವರ ಶಕ್ತಿನ ಪಡೆದುಕೊಂಡಾಗ, ದೇವರ ಆತ್ಮನನ್ನು ಪಡೆದುಕೊಂಡಾಗ ನಮ್ಮಲ್ಲಿ ಒಂದು ಜೀವ ಬರುತ್ತದೆ. ಆ ಒಂದು ಜೀವದಿಂದಲೇ, ಆ ಒಂದು ಆತ್ಮನಿಂದಲೇ ನಾವು ಕೂಡ ಒಂದು ಉಪಯೋಗಕ್ಕೆ ಬರುವಂತಹ ವಸ್ತುಗಳಾಗ್ತೇವೆ. ದೇವರು ಇವತ್ತು ನಮ್ಮನ್ನು ನಿಮ್ಮನ್ನು ಅದೇ ಕರೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಬಳಿಗೆ ಬನ್ನಿರಿ, ನನ್ನ ಕೈಲಿರುವಂತಹ ಒಣಕೋಲು ನೀವಾಗಿರುವಾಗ ಅದರಲ್ಲಿ ನಾನು ಜೀವವನ್ನು ಕೊಡ್ತೇನೆ, ನನ್ನ ಆತ್ಮನನ್ನು ಕೊಡ್ತೇನೆ ಅಂತ. ಹೇಗೆ? ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆಯಿಂದ ಬಲ ಹೊಂದಿಕೊಳ್ಳಿರಿ, ಪ್ರಾರ್ಥನೆಯಲ್ಲಿ ಆತ್ಮನನ್ನು ಪಡೆದುಕೊಳ್ಳಿರಿ. ಪ್ರಾರ್ಥನೆಯ ಮೂಲಕ, ಆತ್ಮನ ಮೂಲಕ ನಡೆಸಲ್ಪಡುವಾಗ ನಮಗೂ ಇತರರಿಗೂ, ನಮ್ಮ ಕುಟುಂಬಗಳಿಗೂ ಇತರ ಕುಟುಂಬಗಳಿಗೂ ನಾವು ಒಣಕೋಲಿನಂತೆ ನಾವು ಉಪಯೋಗಕ್ಕೆ ಬರುವಂಥವರಾಗಿರ್ತೇವೆ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ನಾವು ಪ್ರತಿದಿನವೂ ದೇವರ ಆತ್ಮನನ್ನು ಪಡೆದುಕೊಳ್ಳೋಣ, ದೇವರ ಮೂಲಕ ನಡೆಸಲ್ಪಡುವವರಾಗಿರೋಣ ಅಂತ ಹೇಳುತ್ತಾ ಈ ಒಂದು ಚಿಕ್ಕದಾದ ದೇವರ ಸಂದೇಶವನ್ನು, ದೇವರು ನಿಮ್ಮ ಜೊತೆ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಶಾಲೋಮ್.